ಗುಡ್ ಆಫ್ಟರ್ನೂನ್. ನನಗೆ ಪದ್ಮನಾಭ ನಗರ್ಗೆ ಮನೆ ಕೆಲಸ ಬೇಕು, A to Z. ಅಲ್ಲೇ ಮನೇಲೇ ಇರಬೇಕು. ರೂಮ್ ವ್ಯವಸ್ಥೆ, ಫುಡ್ಡು ಮತ್ತು ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ಮತ್ತು ತಿಂಗಳಿಗೆ ಎಲ್ಲರಿಗೂ 2 ರಜೆ ಇದ್ದರೆ ಇಲ್ಲಿ 3 ರಜೆ ಕೊಡ್ತಾರೆ. ಆಮೇಲೆ ಲೇಡೀಸು 3 ಡೇಸು ಅವ್ರ ಮನೇಲಿ ಇರೋಂಗಿಲ್ಲ. ನೀವು ನಿಮ್ಮ ಮನೆಗೆ ಹೋಗ್ಬಿಟ್ಟು ಬರ್ಬೋದು ಎವ್ರಿ ಮಂತ್ನೂ. ಸೊ ಹುಡುಗಿ ಆದರೂ ಪರವಾಗಿಲ್ಲ, ಲೇಡೀಸ್ ಆದರೂ ಪರವಾಗಿಲ್ಲ. 18 to 45, 50 ಒಳಗಡೆ ಏಜ್ ನೋಡ್ತಾ ಇದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ, ಪದ್ಮನಾಭ ನಗರ, ಬೆಂಗಳೂರು. ಸೊ ಮನೆ ಕೆಲಸ A to Z. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ನಂಬರ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಇಲ್ಲ ನಿಮ್ಮ ID ಇನ್ಸ್ಟಾಗ್ರಾಮಲ್ಲಾದರೂ ಹಾಕಿ. ಈ ಕೆಲವರು ಯಾರು ಅಂತ ಗೊತ್ತಿಲ್ಲ ನನಗೆ. ನನ್ನ ನಂಬರ್ ತೊಗೊಂಡಲ್ಲ, ನನ್ನ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಶೋಭಾ 25,000 ಇದೆ, 30,000 ಇದೆ ಅಂತ ಹೇಳಿಬಿಟ್ಟು ಬನ್ನಿ ಕೆಲಸಕ್ಕೆ ಅಂತಿದ್ದಾರೆ. ದಯವಿಟ್ಟು ಯಾರೂ ಹೋಗಬೇಡಿ. ನಾನು ಯಾರಾದರೂ ಕಾಲ್ ಮಾಡಿದ್ರೆ ನಾನು ವೀಡಿಯೋ ಕಾಲ್ ಒಂದ್ಸಲಿ ಅವ್ರ ಹತ್ರ ಮಾತಾಡ್ತೀನಿ. ನೋಡಮ್ಮ ನಾನೇಮ ಶೋಭಾ ಅಂತ ಹೇಳ್ತೀನಿ. ನನ್ನ ಪರಿಚಯ ಇಲ್ಲದೆ ಬೇರೆ ಯಾರೇ ಕರೆದ್ರು ಲೇಡೀಸು ಮಾಡಿಸ್ತಾ ಇದ್ದಾರೆ, ಜೆಂಟ್ಸು ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಯಾರೂ ಹೋಗಬೇಡಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಹೊಣೆ ಆಗಲ್ಲ ಅದಕ್ಕೆ. ಯಾಕಂದರೆ ನಾನು ನಂಬರ್ ಕೊಟ್ಟಿಲ್ಲ, ನಾನು ಯಾರನ್ನೂ ಜೆಂಟ್ಸು ಇಟ್ಕೊಂಡಿಲ್ಲ, ಯಾವ ಲೇಡೀಸ್ನೂ ಇಟ್ಕೊಂಡಿಲ್ಲ. ನಾನು ಒಬ್ಬಳೇ ವೀಡಿಯೋಸ್ ಮಾಡ್ತಿರೋದು, ನಾನು ಒಬ್ಬಳೇ ಕರೀತಾ ಇರೋದು. ಸೊ ಅದಕ್ಕೆ ದಯವಿಟ್ಟು ಯಾರೇ ಜೆಂಟ್ಸು 25-30,000 ಅಂತ ಹೇಳಿದ್ರೆ ಆ ಥರ ದುಡ್ಡಿಂದು ನೆನೆಸ್ಕೊಂಡು ದಯವಿಟ್ಟು ಹೋಗಬೇಡಿ. ಇದಂತೂ ನಾನು ಯಾರು ಹುಡುಗರಿಗೂ ಹೇಳಿಲ್ಲ, ಯಾವ ಹುಡುಗಿರಿಗೂ ಕಾಲ್ ಮಾಡಿ ಅಂತ ಹೇಳಿಲ್ಲ. ನಾನು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಮೆಸೇಜ್ ಹಾಕು ಅಂತಲೂ ನಾನು ಹೇಳ್ತಾ ಇಲ್ಲ. ಇದು ಯಾರೋ ಬೇವರ್ಸಿಗಳು ಮಾಡ್ತಿದ್ದಾರೆ, ಹುಷಾರಾಗಿರಿ ಅಷ್ಟೇ. ಇವಾಗ ನನಗೆ ಪದ್ಮನಾಭ ನಗರ್ಗೆ ಅಲ್ಲೇ ಇರಬೇಕು. ಸೊ ನನಗೆ ಹುಡುಗಿರು ಅಥವಾ ಲೇಡೀಸು ಯಾರಾದರೂ ಸರಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಾಲ್ ಮಾಡಿ. ಅರ್ಜೆಂಟ್ ಇದೆ ತುಂಬ ಇದು. ಥ್ಯಾಂಕ್ ಯು ವೆರಿ ಮಚ್.